ನಮಸ್ಕಾರ ವೀಕ್ಷಕರೇ. ಸರ್ವೆ ಇಲಾಖೆಯವರು ಮಾಡ್ತಾ ಇರುವ ಅವಾಂತರಗಳಿಂದಾಗಿ ರೈತರು ಮಾತ್ರವಲ್ಲದೆ ನಗರವಾಸಿಗಳು ಕೂಡ ಅಕ್ಕಪಕ್ಕದವರೊಂದಿಗೆ ಜಗಳ ಮಾಡಿಕೊಂಡು ಕೋರ್ಟು ಕಚೇರಿ ಹತ್ತಿ ಅಪಾರ ಕಷ್ಟ ನಷ್ಟ ಅನುಭವಿಸ್ತಾ ಇದ್ದಾರೆ ಕಣ್ರಿ. ಯಾರ್ದೋ ಜಮೀನು ಅಥವಾ ಯಾರ್ದೋ ನಿವೇಶನವನ್ನು ಇನ್ನೊಬ್ಬರ ಹೆಸರಿಗೆ ಪೋಡಿ ದುರಸ್ತಿ ಮಾಡ್ತಾ ಇರೋ ಪ್ರಕರಣಗಳು ಒಂದೆರಡಲ್ಲ ಕಣ್ರಿ. ಹಾಸನ ಜಿಲ್ಲೆಯಲ್ಲಿ ಹುಡುಕಿದ್ರೆ ಸಾವಿರಾರು ಪ್ರಕರಣಗಳು ಸಿಗ್ತವೆ. ದಾಖಲೆಗಳನ್ನು ಸರಿಪಡಿಸಿಕೊಳ್ಳಲು ಜನಸಾಮಾನ್ಯರು ಹಲವಾರು ವರ್ಷಗಳು ಸರ್ವೆ ಇಲಾಖೆ ಮತ್ತು ಕಂದಾಯ ಇಲಾಖೆ ಕಚೇರಿಗಳಿಗೆ ಅಲೆದಾಡ್ತಾ ಇದ್ದಾರೆ ಪಾಪ. ಭೂಮಿ ಅಥವಾ ಜಮೀನಿನ ಸರ್ವೆ ಪ್ರಕ್ರಿಯೆಗಳಲ್ಲಿ ಆಗುವ ತಪ್ಪುಗಳು ಜಮೀನು ಮಾಲೀಕರಿಗೆ ಭಾರಿ ನಷ್ಟ ಮತ್ತು ಕಾನೂನು ಸಮಸ್ಯೆಗಳನ್ನು ತಂದೊಡ್ತಾ ಇದ್ದಾವೆ. ಉದಾಹರಣೆಗೆ ಅಳತೆಯಲ್ಲಿ ವ್ಯತ್ಯಾಸ, ಸರ್ವೇಯರ್ ಜಮೀನನ್ನು ಅಳೆಯುವಾಗ ತಪ್ಪು ಟೇಪ್ ಅಳತೆ ಅಥವಾ ಚೈನ್ಗಳನ್ನು ತಪ್ಪು ಹಿಡಿತಾರೆ. ಭೂಮಿಯ ಗಡಿಗಳನ್ನು ಗುರುತಿಸುವಾಗ ಸರಿಯಾದ ಹದ್ದುಬಸ್ತು ಮಾಡದಿರುವುದು, ಇದರಿಂದ ಪಕ್ಕದ ಜಮೀನಿನ ಮಾಲೀಕರೊಂದಿಗೆ ವಿವಾದ ಮತ್ತು ಜಗಳಗಳು ಉಂಟಾಗ್ತವೆ. ಭೂಮಿಯ ನಕ್ಷೆ ಅಥವಾ ಸ್ಕೆಚ್ಚನ್ನು ತಪ್ಪಾಗಿ ಅಳತೆ ನಮೂದಿಸೋದು ಮತ್ತು ಅಕ್ಕಪಕ್ಕದ ಸ್ಕೆಚ್ಗಳನ್ನು ಅದ್ಲು ಬದಲು ನಮೂದಿಸೋದ್ರಿಂದ ಮಾರಾಟ ಮಾಡುವಾಗ ತುಂಬ ಕಷ್ಟವಾಗ್ತದೆ ಮತ್ತು ಹೊಸದಾಗಿ ಸರ್ವೆ ಮಾಡಿಸಿ ಸ್ಕೆಚ್ ನಮೂದಿಸಬೇಕಾಗುವುದರಿಂದ ಕಾಲಾವಕಾಶದಿಂದ ಹಣ, ಸಮಯ ಎಲ್ಲವೂ ವ್ಯರ್ಥವಾಗುತ್ತದೆ. ಇದರಿಂದ ಹಳೆಯ ಭೂ ದಾಖಲೆಗಳು ಅಥವಾ ಹಿಸ್ಸಾಪಟ್ಟಿಗಳನ್ನು ಪರಿಶೀಲಿಸದೆ ಹೊಸದಾಗಿ ಸರ್ವೆ ಮಾಡುವುದು, ಇದರಿಂದ ಲೋಪದೋಷಗಳು ಹೆಚ್ಚಾಗುತ್ತವೆ. ಇದರ ಹೊಣೆ ಹೊತ್ಕೊಳ್ಬೇಕಾದವರು ಕಾಲಕ್ರಮೇಣ ಅವರು ವರ್ಗವಾಗಿರ್ತಾರೆ. ಯಾರು ತಪ್ಪು ಮಾಡಿ ವರ್ಗವಾಗಿರುತ್ತಾರೋ ಅಂಥವರನ್ನು ಹುಡುಕಿ ಅಂಥವರಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸಿದರೆ ಮಾತ್ರ ಇಂಥ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು. ಇಲ್ಲವಾದಲ್ಲಿ ಸಾರ್ವಜನಿಕರು ಕಂದಾಯ ಇಲಾಖೆಗೆ ಓಡಾಡಿ ಅದನ್ನು ಸರಿಪಡಿಸಿಕೊಳ್ಳಲು ಹೈರಾಣಾಗೋಗಿರ್ತಾರೆ. ಭೂಮಿ ಆನ್ಲೈನ್ ಪೋರ್ಟಲ್ನಲ್ಲಿ ಸರ್ವೆ ನಕ್ಷೆಯನ್ನು ಅಪ್ಲೋಡ್ ಮಾಡುವಾಗ ಆಗುವ ತಾಂತ್ರಿಕ ಮತ್ತು ಡೇಟಾ ನಮೂದು ತಪ್ಪುಗಳು, ಜಮೀನು ಸರ್ವೆ ಮಾಡಲು ತಂದಿರುವ ಆ್ಯಪ್ಗಳಲ್ಲಿ ತಾಂತ್ರಿಕ ದೋಷಗಳಿಂದಾಗಿ ನಿಖರವಾದ ಅಳತೆ ಸಿಗದಿರಬಹುದು. ಇದಕ್ಕೆ ಪರಿಹಾರವೆಂಬಂತೆ ಹದ್ದುಬಸ್ತು ಅಥವಾ ಸರ್ವೆ ನಡೆಸುವಾಗ ಮಾಲೀಕರು ಸ್ಥಳಗಳಲ್ಲಿ ಇರಬೇಕಾಗುತ್ತದೆ. ಸರ್ವೆ ನಂತರ ಬರುವ ನಕ್ಷೆ ಮತ್ತು ಪಟ್ಟಾಪುಸ್ತಕವನ್ನು ತಕ್ಷಣವೇ ಪರಿಶೀಲಿಸಿ ನಂತರ ಸರಿಯಾಗಿದ್ದರೆ ಮಾತ್ರ ಅದರಲ್ಲಿ ನಮೂದಿಸಬೇಕು. ತಪ್ಪು ಕಂಡು ಬಂದಲ್ಲಿ ತಕ್ಷಣವೇ ಸಂಬಂಧಪಟ್ಟ ಸರ್ವೆ ಇಲಾಖೆಗೆ ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸಬೇಕಾಗ್ತದೆ. ಸಾರ್ವಜನಿಕರಿಗೆ ಇಂತಹ ಕೆಲಸಗಳನ್ನು ಉಚಿತವಾಗಿ ಮಾಡಿಕೊಡುವ ಜವಾಬ್ದಾರಿನ ಇಲಾಖೆಯೂ ಮಾಡಿಕೊಡ್ಬೇಕೆಂಬ ನಿಯಮವನ್ನು ಸರ್ಕಾರವೇ ಜಾರಿಗೆ ತರಬೇಕು. ತಪ್ಪು ಮಾಡಿದ ಕಂಡು ಬಂದರೆ ಇಲಾಖೆಯವರು ಸಿಬ್ಬಂದಿಗಳಿಗೆ ಕಾನೂನು ರೀತಿ ಕ್ರಮ ಜರುಗಿಸಿ ಸಸ್ಪೆಂಡ್ ಮಾಡಿದ್ರೆ ಸ್ವಲ್ಪವಾದರೂ ಸರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಇಲ್ಲವಾದರೆ ಇದೇ ರೀತಿ ಬೇಜವಾಬ್ದಾರಿಯಾಗಿ ನಡ್ಕೊಳ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಮತದಾರರ ಬಳಿ ಕೈ ಮುಗಿದು ಮತ ಕೇಳುವ ಎಲ್ಲ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಜನನಾಯಕರ ಹಿಂಬಾಲಕರು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಟೇಬಲ್ ಹಾಕ್ಕೊಂಡು ಕೂತು ದಿನನಿತ್ಯ ಬರುವ ಇಂಥ ಸಾವಿರಾರು ಜನರ ಅಹವಾಲುಗಳನ್ನ ಸ್ವೀಕರಿಸಿ ಎಲ್ಲ ಜನರಿಗೆ ಉಚಿತವಾಗಿ ಇಂಥ ಕೆಲಸ ಮಾಡಿಕೊಟ್ರೆ ಜನರು ಕೂಡ ಮತ ಹಾಕುವ ಸಂದರ್ಭದಲ್ಲಿ ನೆನಪಿಸ್ಕೊಂಡು ಮತ ಹಾಕ್ತಾರೆ. ಸಂಸದರಾಗಲಿ, ಶಾಸಕರಾಗಲಿ, ನಗರಸಭಾ ಸದಸ್ಯರುಗಳಾಗಲಿ ಮತ್ತು ಮುಂದೆ ಚುನಾವಣೆಗೆ ಹೊಸದಾಗಿ ನಿಲ್ಲುವ ಜನನಾಯಕರು ಕೂಡ ಇಂತಹ ವೇದಿಕೆಗಳನ್ನು ಉಪಯೋಗಿಸಿಕೊಂಡು ಸೇವೆ ಮಾಡುವ ಭಾಗ್ಯ ಅವ್ರದ್ದಾಗಿರ್ತದೆ. ಎಷ್ಟೋ ಬಡ ಕುಟುಂಬಗಳಿಗೆ ನೆರವಾಗಲು ಅವಕಾಶ ನಿಮ್ಮದಾಗಿ ಮುಂದೆ ನೀವು ಸ್ಪರ್ಧಿಸಿದಾಗ ಜನರೂ ಕೂಡ ನಿಮ್ಮನ್ನು ಗುರುತಿಸಿ ಸ್ವಾಗತಿಸ್ತಾರೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.